ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಗ್ಲೋಬಲ್ ಆನ್ಲೈನ್ ಕನ್ನಡ. ಫ್ರೆಂಡ್ಸ್, ಈ ಒಂದು ವಿಡಿಯೋದಲ್ಲಿ ನಾವು KSET ಪೇಪರ್ 1ಗಾಗಿ ಹೈಯರ್ ಎಜುಕೇಷನ್ ಸಿಸ್ಟಮ್ ಮೇಲೆ ಥಿಯರಿ ಡಿಸ್ಕಷನನ್ನು ಮಾಡ್ತಾ ಇದ್ದೀವಿ. ಸೊ ಇಲ್ಲಿ ನಾವು ಥಿಯರಿ ಡಿಸ್ಕಷನ್ಗೆ ಹೋಗುವ ಮೊದಲು ನೀವೇನಾದರೂ KSET ಪೇಪರ್ 1ಗಾಗಿ ಪ್ರಿಪ್ರೇಷನನ್ನು ಮಾಡ್ತಾ ಇದ್ದರೆ, ನಾವಿಲ್ಲಿ ಕರ್ನಾಟಕ ಸ್ಟೇಟ್ ಎಲಿಜಿಬಿಲಿಟಿ ಟೆಸ್ಟ್ KSET 2022ಗಾಗಿ ಪೇಪರ್ 1 ಪ್ರಿಪ್ರೇಷನ್ ಸಲುವಾಗಿ ಅಂದರೆ ಟೀಚಿಂಗ್ ಆ್ಯಂಡ್ ರಿಸರ್ಚ್ ಆಪ್ಟಿಟ್ಯೂಡ್ ಈ ಒಂದು ಪೇಪರ್ನ ಮೇಲೆ ನಾವು ಒಂದು ಕ್ರ್ಯಾಶ್ ಕೋರ್ಸನ್ನು ಆರಂಭ ಮಾಡಿದ್ದೀವಿ. ಈ ಒಂದು ಕ್ರ್ಯಾಶ್ ಕೋರ್ಸ್ನಲ್ಲಿ ನಿಮಗೆ ಕಂಪ್ಲೀಟ್ ಸಿಲೆಬಸ್ ಮೇಲೆ ಥಿಯರಿ ಲೆಕ್ಚರ್ಸ್ ಸಿಗ್ತಾ ಇವೆ. ಅದೇ ರೀತಿ ನಾವು ಡೈಲಿ ಯೂಟ್ಯೂಬ್ ಲೈವ್ ಕ್ಲಾಸಸ್ ಕೂಡ ಮಾಡ್ತಾ ಇದ್ದೀವಿ. ಈ ಒಂದು ಲೈವ್ ಕ್ಲಾಸ್ನಲ್ಲಿ ನಾವು MCQ ಲೆಕ್ಚರ್ಸನ್ನು ಡಿಸ್ಕಸ್ ಮಾಡ್ತಾ ಇದ್ದೀವಿ, ಜೊತೆಗೆ ಥಿಯರಿ ಲೆಕ್ಚರ್ಸನ್ನು ಕೂಡ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಜೊತೆಗೆ ಪ್ರಾಕ್ಟೀಸ್ MCQ ಸೆಟ್ ಕೂಡ ನಿಮಗೆ ಅವೈಲೇಬಲ್ ಇದೆ. ಇಲ್ಲಿ ನಿಮಗೆ ಪ್ರತಿಯೊಂದು ಯೂನಿಟ್ನ ಮೇಲೆ 100 MCQಗಳಂತೆ ಪ್ರಾಕ್ಟೀಸ್ MCQ ಸೆಟ್ ಅವೈಲೇಬಲ್ ಇದೆ. ಜೊತೆಗೆ 2000 MCQಗಳ PDF ಕೂಡ ನಿಮಗೆ ಸಿಗ್ತಾ ಇದೆ. ಇದ್ರ ಜೊತೆಗೆ ಎಂಟೈರ್ ಸಿಲೆಬಸ್ ಮೇಲೆ 50ಕ್ಕಿಂತ ಹೆಚ್ಚಿನ ಮಾಕ್ ಟೆಸ್ಟ್ಗಳು ನಿಮಗೆ ಲಭ್ಯವಿದೆ. ಇದ್ರ ಜೊತೆಗೆ ಪ್ರತಿಯೊಂದು ಯೂನಿಟ್ನ ಮೇಲೆ ನೋಟ್ಸ್ ಕನ್ನಡ ಮತ್ತು ಇಂಗ್ಲೀಷ್ನಲ್ಲಿ 2 ಲ್ಯಾಂಗ್ವೇಜ್ನಲ್ಲಿ ನೋಟ್ಸ್ ಕೂಡ ನಿಮಗೆ ಸಿಗ್ತಾ ಇದೆ. ಜೊತೆಗೆ ಹಿಂದಿನ ಎಲ್ಲ ಪ್ರಶ್ನೆ ಪತ್ರಿಕೆಗಳನ್ನು ಸಾಲ್ವ್ ಮಾಡಿದ ವಿಡಿಯೋಸ್ ಮತ್ತು PDFಗಳು ಕೂಡ ನಿಮಗೆ ಲಭ್ಯ ಇವೆ. ಈ ಒಂದು ಮಟೀರಿಯಲ್ ನಿಮಗೆ ಈ ಒಂದು ಕ್ರ್ಯಾಶ್ ಕೋರ್ಸ್ ಇಂಗ್ಲೀಷ್ ಮತ್ತು ಕನ್ನಡ 2 ಲ್ಯಾಂಗ್ವೇಜ್ನಲ್ಲಿ ನಿಮಗೆ ಸಿಗ್ತಾ ಇದೆ. ಅದು ಕೂಡ ಕೇವಲ 2000 ರುಪೀಸ್ನಲ್ಲಿ. ಸೊ ನೀವೇನಾದರೂ ಜಾಯಿನ್ ಆಗಬೇಕಪ್ಪ ಅಂತಂತಂದರೆ ನಮ್ಮ ಗ್ಲೋಬಲ್ ಆನ್ಲೈನ್ ಆ್ಯಪನ್ನು ಪ್ಲೇಸ್ಟೋರ್ನಿಂದ ಡೌನ್ಲೋಡ್ ಮಾಡಿಕೊಂಡು ಕೂಡ ನೀವು ಜಾಯಿನ್ ಆಗ್ಬೋದು, ಅಥವಾ ನೀವು ನೇರವಾಗಿ ನಂಬರ್ಸ್ಗೆ ಕಾಂಟ್ಯಾಕ್ಟ್ ಮಾಡೋದ್ರ ಮೂಲಕ ಅಥವಾ ವಾಟ್ಸಪ್ ಮೆಸೇಜ್ ಮಾಡೋದ್ರ ಮೂಲಕನೂ ಜಾಯಿನ್ ಆಗ್ಬೋದು. ಸೊ ಅದೇ ರೀತಿ ನೀವೇನಾದರೂ ನಮ್ಮ ಗ್ಲೋಬಲ್ ಆನ್ಲೈನ್ ಆ್ಯಪನ್ನು ಪ್ಲೇಸ್ಟೋರ್ನಿಂದ ಡೌನ್ಲೋಡ್ ಮಾಡಿಕೊಂಡ್ರೆ ಈ ಒಂದು ಲೋಗೋ ನೋಡಿ ನೀವು ನಮ್ಮ ಗ್ಲೋಬಲ್ ಆನ್ಲೈನ್ ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಳ್ಬೋದು. ನಾನು ಡೌನ್ಲೋಡ್ ಮಾಡಿ ಮೊಬೈಲ್ ನಂಬರ್ ಅಥವಾ ಇಮೇಲ್ ID ಮೂಲಕ ರಿಜಿಸ್ಟ್ರೇಷನ್ ಮಾಡಿದ ನಂತರ ನೀವು ಕರ್ನಾಟಕ ಸೆಟ್ ಪೇಪರ್ 1 ಅಂತ ಸರ್ಚ್ ಮಾಡಿದರೆ ಈ ಒಂದು ಕೋರ್ಸ್ ನಿಮಗೆ ವಿಸಿಬಲ್ ಆಗ್ತಾ ಇದೆ. ಸೊ ಇಲ್ಲಿ ನೀವು ನಮ್ಮ ಥಿಯರಿ ಲೆಕ್ಚರ್ಸ್ ಆಗಿರ್ಬೋದು, MCQ ಲೆಕ್ಚರ್ಸ್ ಆಗಿರ್ಬೋದು, ಮಾಕ್ ಟೆಸ್ಟ್ ಆಗಿರ್ಬೋದು, ಸಾಲ್ವ್ಡ್ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಆಗಿರ್ಬೋದು, ಪ್ರಾಕ್ಟೀಸ್ MCQ ಸೆಟ್ ಆಗಿರ್ಬೋದು, ನೋಟ್ಸ್ ಆಗಿರ್ಬೋದು, ಎಲ್ಲವನ್ನೂ ಕೂಡ ನೀವು ಈ ಒಂದು ಆ್ಯಪ್ನಿಂದನೂ ಆಕ್ಸೆಸ್ ಮಾಡ್ಬೋದು. ಜೊತೆಗೆ ನೀವು ಇನ್ನೂ ಕೂಡ ನಮ್ಮ ಟೆಲಿಗ್ರಾಮ್ ಗ್ರೂಪನ್ನು ಜಾಯಿನ್ ಆಗಿಲ್ಲ ಅಂತಂದರೆ ಇವಾಗಲೇ ಟೆಲಿಗ್ರಾಮ್ ಗ್ರೂಪ್ಗೆ ಜಾಯಿನ್ ಆಗಿ. ಏಕೆಂದರೆ ಈ ಒಂದು ಟೆಲಿಗ್ರಾಮ್ ಗ್ರೂಪ್ನಲ್ಲಿ ನಾವು ನಮ್ಮ ಡೈಲಿ ವಿಡಿಯೋ ಲೆಕ್ಚರ್ಸ್ ಲಿಂಕ್ಸನ್ನು ನೀಡ್ತಾ ಇದ್ದೀವಿ. ಅದೇ ರೀತಿ KSETಗೆ ಸಂಬಂಧಿಸಿದಂತೆ ನಮಗಿರೋ ಮಾಹಿತಿಯನ್ನು ನಿಮ್ಮ ಹತ್ರ ಹಂಚಿಕೊಳ್ತಾ ಇದ್ದೀವಿ. ಸೊ ಈ ಒಂದು ಟೆಲಿಗ್ರಾಮ್ ಗ್ರೂಪ್ಗೆ ನೀವು ಜಾಯಿನ್ ಆಗಲು ನೀವು ಟೆಲಿಗ್ರಾಮ್ನಲ್ಲಿ ಹೋಗಿ ಗ್ಲೋಬಲ್ ಆನ್ಲೈನ್ ಕನ್ನಡ ಅಂತ ಟೈಪ್ ಮಾಡಿದರೆ ಸಾಕು, ನಮ್ಮ ಗ್ರೂಪ್ ನಿಮಗೆ ಸಿಗ್ತದೆ. ಅಥವಾ ಈ ಒಂದು ಗ್ರೂಪ್ನ ಲಿಂಕನ್ನು ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನಿಮಗೆ ನೀಡಿರ್ತೀನಿ. ಸೊ ಇವಾಗ ನಾವು ಹೈಯರ್ ಎಜುಕೇಷನ್ ಮೇಲೆ ಇದು ನಮ್ಮದು 3ನೇ ಲೆಕ್ಚರ್ ಆಗಿದೆ. ಕಳೆದ 2 ಲೆಕ್ಚರ್ಗಳಲ್ಲಿ ನಾವು ಯೂನಿವರ್ಸಿಟೀಸ್ಗಳ ಬಗ್ಗೆ, ಹಲವಾರು ಹೈಯರ್ ಎಜುಕೇಷನ್ ಪಾಲಿಸಿಗಳ ಬಗ್ಗೆ ಡಿಸ್ಕಷನನ್ನು ಮಾಡಿದ್ದೀವಿ ಆಲ್ರೆಡಿ. ಸೊ ಈ ಒಂದು ಲೆಕ್ಚರ್ನಲ್ಲಿ ನಾವು ನ್ಯೂ ಎಜುಕೇಷನ್ ಪಾಲಿಸಿ 2019 ಮತ್ತು ಇದರ ಜೊತೆಗೆ ಇನ್ನೂ ಹಲವಾರು ಕಾನ್ಸೆಪ್ಟ್ಗಳ ಬಗ್ಗೆ ಡಿಸ್ಕಷನನ್ನು ಮಾಡ್ತಾ ಇದ್ದೀವಿ. ನಿಮಗೆ ಮೊದಲೇ ಹೇಳಿದಂತೆ ನಮ್ಮೆಲ್ಲ ಥಿಯರಿ ಲೆಕ್ಚರ್ಸ್ಗಳಾಗಿರ್ಬೋದು, MCQ ಲೆಕ್ಚರ್ಸ್ ಆಗಿರ್ಬೋದು, ಮಾಕ್ ಟೆಸ್ಟ್ ಆಗಿರ್ಬೋದು, ಇವೆಲ್ಲವೂ ಕೂಡ ನಿಮಗೆ ಇಂಗ್ಲೀಷ್ ಮತ್ತು ಕನ್ನಡ 2 ಲ್ಯಾಂಗ್ವೇಜಸ್ನಲ್ಲಿ ಸಿಗ್ತಾ ಇವೆ. ಸೊ ನೀವು ಕನ್ನಡದಲ್ಲಿ ಪ್ರಿಪೇರ್ ಮಾಡ್ತಾ ಇರ್ಬೋದು ಅಥವಾ ಇಂಗ್ಲೀಷ್ನಲ್ಲಿ ಪ್ರಿಪರೇಷನನ್ನು ಮಾಡ್ತಾ ಇರ್ಬೋದು. ಈ ಕ್ರ್ಯಾಶ್ ಕೋರ್ಸ್ ನಿಮಗೆ ತುಂಬಾ ಹೆಲ್ಪ್ ಆಗಿದೆ. ಸೊ ವಿದೌಟ್ ವೇಸ್ಟಿಂಗ್ ದ ಟೈಮ್, ಲೆಟ್ ಅಸ್ ಮೂವ್ ಟು ದಿ ಟುಡೇಸ್ ಟಾಪಿಕ್. ಇವತ್ತಿನ ಒಂದು ಟಾಪಿಕ್ ನ್ಯೂ ಎಜುಕೇಷನ್ ಪಾಲಿಸಿ 2019. ಸೊ ಹಿಯರ್ first national education policy was formulated in the year of 1968 during the period of ಇಂದಿರಾ ಗಾಂಧಿ. ಸೊ ಯಾವಾಗ ಇಂದಿರಾ ಗಾಂಧಿ ಅವರ ಪೀರಿಯಡ್ನಲ್ಲಿ ಏನು ಮಾಡ್ತಾರೆ, ಮೊದಲನೇ ನ್ಯೂ ಎಜುಕೇಷನ್ ಪಾಲಿಸಿ ಹೊಸ ಶಿಕ್ಷಣ ನೀತಿಯನ್ನು 1968ರಲ್ಲಿ ತರಲಾಗ್ತದೆ. ಸೊ ಆವಾಗ ಇಂದಿರಾ ಗಾಂಧಿಯವರು ಪ್ರೈಮ್ ಮಿನಿಸ್ಟರ್ ಆಗಿದ್ದರು. ಸೊ ಎಲ್ಲ ಸ್ವಲ್ಪ ಕಾನ್ಸೆಪ್ಟ್ಗಳನ್ನು ನೀವು ನೆನಪಿನಲ್ಲಿ ಇಡಬೇಕಾಗುತ್ತೆ. ಇದ್ರ ಮೇಲೆ ಸರಳವಾದ ಪ್ರಶ್ನೆಗಳನ್ನು ನಾವು KSETನಲ್ಲಿ ಪ್ರತಿ ವರ್ಷ ನೋಡ್ತಾ ಇದ್ದೀವಿ. ಸೊ ಈ ಹೈಯರ್ ಎಜುಕೇಷನ್ ಯೂನಿಟ್ ಮೇಲೂ ಕೂಡ 5 ಪ್ರಶ್ನೆಗಳು ಬಂದೇ ಬರ್ತವೆ. ಸೊ ಅದೇ ರೀತಿ ಸೆಕೆಂಡ್ ನ್ಯಾಷನಲ್ ಎಜುಕೇಷನ್ ಪಾಲಿಸಿ ವಾಸ್ ಫಾರ್ಮುಲೇಟೆಡ್ ಇನ್ ದ ಇಯರ್ ಆಫ್ 1986 ಅಂಡರ್ ದ ಗವರ್ಮೆಂಟ್ ಆಫ್ ರಾಜೀವ್ ಗಾಂಧಿ. ಅದೇ ರೀತಿ 2ನೇ ಬಾರಿ ಈ ಒಂದು ಹೊಸ ಶಿಕ್ಷಣ ನೀತಿಯನ್ನು 1986ರಲ್ಲಿ ರಾಜೀವ್ ಗಾಂಧಿಯವರ ಪೀರಿಯಡ್ನಲ್ಲಿ ಜಾರಿಗೆ ತರ್ತಾರೆ. ಇದಾದ ನಂತರ ಅಗೇನ್ ನ್ಯೂ ಎಜುಕೇಷನ್ ಪಾಲಿಸಿ ವಾಸ್ ಫಾರ್ಮುಲೇಟೆಡ್ ಇನ್ ದ ಇಯರ್ ಆಫ್ 2017 ಅಂಡರ್ ದಿ ಗವರ್ಮೆಂಟ್ ಆಫ್ ನರೇಂದ್ರ ಮೋದಿ. ಸೊ ಮತ್ತೆ ನರೇಂದ್ರ ಮೋದಿಯವರು ಪ್ರೈಮ್ ಮಿನಿಸ್ಟರ್ ಆಗಿದ್ದಾಗ 2017ರಲ್ಲಿ ನ್ಯೂ ಎಜುಕೇಷನ್ ಪಾಲಿಸಿಯನ್ನು ತರಲಾಗ್ತದೆ. ಅದೇ ರೀತಿ ಇದು ಮತ್ತೆ ರಿವೈಸ್ ಕೂಡ ಆಗಿದೆ, ನಿಮಗೆ ಗೊತ್ತಿರ್ಬೋದು. ಸೊ ಜೊತೆಗೆ
Next, committee to drop new education policy on was headed by K. Kasturi Rangan. ಸೊ ಈ ಒಂದು ಕಮಿಟಿಯನ್ನು ಕೆ ಕಸ್ತೂರಿ ರಂಗನ್ ಅವರ ಅಧ್ಯಕ್ಷತೆಯಲ್ಲಿ ನಡೆಸಲಾಗಿತ್ತು. ಸೊ ಈ ಎಲ್ಲ ಮಾಹಿತಿಯನ್ನು ನೀವು ನೆನಪಿನಲ್ಲಿ ಇಟ್ಕೋಬೇಕಾಗುತ್ತದೆ. ಫಸ್ಟ್ ನ್ಯಾಷನಲ್ ಎಜುಕೇಷನ್ ಪಾಲಿಸಿ, ಸೆಕೆಂಡ್ ನ್ಯಾಷನಲ್ ಎಜುಕೇಷನ್ ಪಾಲಿಸಿ ಮತ್ತು ನೆಕ್ಸ್ಟ್ 2017 ನ್ಯಾಷನಲ್ ಎಜುಕೇಷನ್ ಪಾಲಿಸಿ. So next, committee was constituted by Ministry of Human Resource and Development in 2017. Then committee recommendation on education ranges from school education to higher education system. So ಇಲ್ಲಿ ಈ ಒಂದು ಕಮಿಟಿಯಲ್ಲಿ ನೀಡಿರುವ ಎಲ್ಲ ರೆಕಮೆಂಡೇಷನ್ಗಳು 2017ನಲ್ಲಿ ಸ್ಕೂಲ್ ಎಜುಕೇಷನ್ನಿಂದ ಹಿಡಿದು ಹೈಯರ್ ಎಜುಕೇಷನ್ ತನಕ ಹಲವಾರು ರೆಕಮೆಂಡೇಷನ್ಗಳನ್ನು ನಮಗಿದು ನೀಡಿದೆ. ಸೊ ಲೆಟ್ ಅಸ್ ಸ್ಟಾರ್ಟ್ ವಿತ್ ಸ್ಕೂಲ್ ಎಜುಕೇಷನ್. ಹಾಗಾದರೆ ಈ ಒಂದು ಹೊಸ ಶಿಕ್ಷಣ ನೀತಿಯಲ್ಲಿ ಯಾವ ರೀತಿಯಲ್ಲಿ ಬದಲಾವಣೆಗಳನ್ನು ನಾವು ನೋಡಿದ್ದೀವಿ ಎಂಬುದನ್ನು ಸ್ಕೂಲ್ ಎಜುಕೇಷನಿಂದ ನೋಡ್ತಾ ಹೋಗೋಣ. ಸೊ ವೆನ್ ಇಟ್ ಕಮ್ಸ್ ಟು ಸ್ಕೂಲ್ ಎಜುಕೇಷನ್, ಕಮಿಟಿ ಅಬ್ಸರ್ವ್ ಡೆಫಿಷಿಯನ್ಸಿ ಇನ್ ಅರ್ಲಿ ಚೈಲ್ಡ್ಹುಡ್ ಲರ್ನಿಂಗ್ ಪ್ರೋಗ್ರಾಮ್. ಸೊ ಇಲ್ಲಿ ಪ್ರೈಮರಿ ಎಜುಕೇಷನಲ್ಲಿ ಅಂದರೆ ಪ್ರೈಮರಿಗಿಂತ ಮೊದಲು ಮತ್ತು ಪ್ರೈಮರಿ ಎಜುಕೇಷನಲ್ಲಿ ಹಲವಾರು ಸಮಸ್ಯೆಗಳನ್ನು ಈ ಒಂದು ಕಮಿಟಿ ಫೈಂಡ್ ಔಟ್ ಮಾಡ್ತಾ ಇದೆ. ಸೊ ಟು ಓವರ್ಕಮ್ ದ ಡೆಫಿಷಿಯನ್ಸೀಸ್, committee recommended developing 2-part curriculum for early childhood and education. ಸೊ ಎಲ್ಲ ಪ್ರೈಮರಿ ಎಜುಕೇಷನ್ ಮತ್ತು ಈ ಅರ್ಲಿ ಪ್ರೈಮರಿ ಎಜುಕೇಷನಲ್ಲಿರೋ ಎಲ್ಲ ಪ್ರಾಬ್ಲಮ್ಗಳನ್ನು ಸಾಲ್ವ್ ಮಾಡುವ ಸಲುವಾಗಿ ಏನು ಮಾಡ್ತಾರೆ, ಇಲ್ಲಿ 2-part curriculum ಅನ್ನು ಜಾರಿಗೆ ತರ್ತಾರೆ. ಸೊ ದಿಸ್ ವಿಲ್ ಬಿ ಡನ್ ವಿತ್ ದ ಹೆಲ್ಪ್ ಆಫ್ ಅಂಗನವಾಡಿ ಆ್ಯಂಡ್ ಪ್ರೈಮರಿ ಸ್ಕೂಲ್ಸ್. ಇಲ್ಲಿ 2 part ಆಫ್ ಕರಿಕ್ಯುಲಮ್ ಅಂದರೆ ಒಂದು ಅಂಗನವಾಡಿ, ಇನ್ನೊಂದು ಪ್ರೈಮರಿ ಸ್ಕೂಲ್ಸ್. ಸೊ ಫಸ್ಟ್ ಫಾರ್ ಅಪ್ ಟು 3 years. ಸೊ ಈ ಅಂಗನವಾಡಿ ಎಜುಕೇಷನ್ ಏನಿದೆ ಇದು 3 ವರ್ಷಗಳ ತನಕ. ದೆನ್ ವಿತ್ ದ ಸಪೋರ್ಟ್ ಆಫ್ ಪ್ಯಾರೆಂಟ್ಸ್ ಆ್ಯಂಡ್ ಟೀಚರ್ಸ್. ಸೊ ಹಿಯರ್ when the students when the children are joining Anganwadi, they are getting knowledge under the guidance of their parents and also teachers. Then second that is primary education is from 3 years to up to 8 years. ಸೊ ಇಲ್ಲಿ ಪ್ರೈಮರಿ ಎಜುಕೇಷನ್ 3ನೇ ವರ್ಷದಿಂದ 8ನೇ ವರ್ಷದವರೆಗೆ. ಸೊ ದ ನೆಕ್ಸ್ಟ್ ಒನ್ ಇಸ್ ದ ರೈಟ್ ಟು ಎಜುಕೇಷನ್ ಆ್ಯಕ್ಟ್. ಸೊ ಇದಕ್ಕೆ ನಾವು RTA ಆ್ಯಕ್ಟ್ ಅಂತಲೂ ಕರಿತಾ ಇದ್ದೀವಿ. ಸೊ ದಿಸ್ RTA ಆ್ಯಕ್ಟ್ ಈಸ್ ಗೋಯಿಂಗ್ ಟು ಪ್ರೊವೈಡ್ ಫ್ರೀ ಆ್ಯಂಡ್ ಕಂಪಲ್ಸರಿ ಎಜುಕೇಷನ್ ಫ್ರಮ್ ದ ಏಜ್ ಆಫ್ 6 to 14. ಸೊ ಇದೆಲ್ಲ ನಮ್ಗೆ ಗೊತ್ತಿದೆ. ಈ ಒಂದು RTA-ನಲ್ಲಿ 6 ರಿಂದ 14 ವರ್ಷದ ಮಕ್ಕಳಿಗೆ ಉಚಿತ ಪ್ರಾಥಮಿಕ ಶಿಕ್ಷಣವನ್ನು ನೀಡಲಾಗ್ತಾ ಇದೆ. ರೆಕಮೆಂಡೆಡ್ ಟು ಇನ್ಕ್ಲೂಡ್ ಅರ್ಲಿ ಚೈಲ್ಡ್ಹುಡ್ ಎಜುಕೇಷನ್ ಆ್ಯಂಡ್ ಸೆಕೆಂಡರಿ ಸ್ಕೂಲ್ ಎಜುಕೇಷನ್. ಸೊ ಇದು ಅರ್ಲಿ ಚೈಲ್ಡ್ಹುಡ್ ಎಜುಕೇಷನ್ ಮತ್ತು ಈ ಸೆಕೆಂಡರಿ ಸ್ಕೂಲ್ ಎಜುಕೇಷನನ್ನು ಕಂಬೈನ್ ಮಾಡ್ತಾ ಇದೆ. ದೆನ್ ದಿಸ್ ವಿಲ್ ಕವರ್ ಆಲ್ ಚಿಲ್ಡ್ರನ್ ಫ್ರಮ್ ಏಜ್ 3 to 18. ಸೊ ಇದು 3ನೇ ವರ್ಷದಿಂದ 18 ವರ್ಷದ ತನಕ ಇನ್ಕ್ಲೂಡ್ ಆಗ್ತಾ ಇದೆ. ದೆನ್ ಕಮಿಟಿ ಫರ್ದರ್ ರೆಕಮೆಂಡೆಡ್ ದಟ್ ದೇರ್ ಶುಡ್ ಬಿ ನೋ ಡಿಟೆನ್ಷನ್ ಆಫ್ ಚಿಲ್ಡ್ರನ್ ಟಿಲ್ ಕ್ಲಾಸ್ 8. ದೆನ್ ಕರಿಕ್ಯುಲಮ್ ಫ್ರೇಮ್ವರ್ಕ್. ಈ ಒಂದು ನ್ಯಾಷನಲ್ ಎಜುಕೇಷನ್ ನ್ಯೂ ಎಜುಕೇಷನ್ ಪಾಲಿಸಿನಲ್ಲಿ ಫ್ರೇಮ್ವರ್ಕನ್ನು ನೋಡಿದರೆ ಕಮಿಟಿ ರೆಕಮೆಂಡೆಡ್ ರೀಸ್ಟ್ರಕ್ಚರಿಂಗ್ ಆಫ್ ಸ್ಕೂಲ್ ಎಜುಕೇಷನ್. ಇದು ಸ್ಕೂಲ್ ಎಜುಕೇಷನನ್ನು ಸಂಪೂರ್ಣವಾಗಿ ರೀಸ್ಟ್ರಕ್ಚರ್ ಮಾಡ್ತಾ ಇದೆ. ಇಟ್ ಪ್ರಪೋಸ್ಡ್ 5+3+3+4 ಎಜುಕೇಷನ್. Then first 5 year means it is known as the foundational stage. Yes, this you have to remember. Sometimes we may get questions here. ಇಲ್ಲಿಂದ ಪ್ರಶ್ನೆಗಳು ಬರುವ ಸಾಧ್ಯತೆ ಕೂಡ ಇರುತ್ತೆ. ಇಲ್ಲಿ ಮೊದಲನೇ 5 yearsನ್ನು ನಾವು ಫೌಂಡೇಶನಲ್ ಸ್ಟೇಜ್ ಅಂತ ಕರಿತಾ ಇದ್ದೀವಿ. ಇದರಲ್ಲಿ 3 ವರ್ಷ ಪ್ರೀ ಪ್ರೈಮರಿ ಸ್ಕೂಲ್, 3 ವರ್ಷಗಳ ಅಂಗನವಾಡಿ ಅಂತ ಹೇಳ್ತೀವಿ, ಪ್ರೀ ಪ್ರೈಮರಿ ಸ್ಕೂಲ್ ಇರುತ್ತೆ, ಮತ್ತು 2 ವರ್ಷ ಕ್ಲಾಸ್ 1 ಆ್ಯಂಡ್ ಕ್ಲಾಸ್ 2, ಫಸ್ಟ್ ಸ್ಟ್ಯಾಂಡರ್ಡ್ ಆ್ಯಂಡ್ ಸೆಕೆಂಡ್ ಸ್ಟ್ಯಾಂಡರ್ಡ್. This is about foundational stage. Then second 3 years is preparatory stage. ಇದು ಕ್ಲಾಸ್ 3 ನಿಂದ 5ರ ತನಕ. ಸೊ ಫ್ರಮ್ ಕ್ಲಾಸ್ 3 to 5 is known as the preparatory stage, and from 3 in foundational stage it is up to 3 years of Anganwadi and first standard and second standard. It will come under foundational stage, and in preparatory stage class 3 to 5 is known as the preparatory stage. And the next 3 is middle stage. So in middle stage it is from class 6 to class 8. ತರಗತಿ 6ರಿಂದ ತರಗತಿ 8ರವರೆಗೆ ಮಿಡಲ್ ಸ್ಟೇಜ್ ಅಂತ ಕರಿತಾ ಇದ್ದೀವಿ. ನೆಕ್ಸ್ಟ್ ಫೋರ್ತ್ ಲಾಸ್ಟ್ ಒನ್ ಈಸ್ 4 years of secondary stage. ಕ್ಲಾಸ್ 9 to 12 is known as the secondary stage. ಕ್ಲಾಸ್ ತರಗತಿ 9ರಿಂದ 12ರ ತನಕ ಸೆಕೆಂಡರಿ ಸ್ಟೇಜ್ ಅಂತ ನಾವು ಕರಿತಾ ಇದ್ದೀವಿ.
So committee recommended state census examination in class 3, 5 and 8. So when it comes to school exam reforms, yes, ಈ ಸ್ಕೂಲ್ ಎಕ್ಸಾಮಿನೇಷನಲ್ಲಿ ಕೂಡ ಕೆಲವೊಂದು ಬದಲಾವಣೆಗಳನ್ನು ತರಲಾಯಿತು. ಹಿಯರ್ ಕಮಿಟಿ ರೆಕಮೆಂಡೆಡ್ ಸ್ಟೇಟ್ ಸೆನ್ಸಸ್ ಎಕ್ಸಾಮಿನೇಷನ್ ಇನ್ ಕ್ಲಾಸ್ 3, ಕ್ಲಾಸ್ 5 and class 8. So committee further recommended the removal in school examination by board examination where only core concepts, skills and higher order capacities will be tested. ಸೊ ಯಾವ ಒಂದು ತರಗತಿಯಲ್ಲಿ ನಾವು ಕೇವಲ ವಿದ್ಯಾರ್ಥಿಗಳ ಕೌಶಲ್ಯಗಳು ಮತ್ತು ಅವರ ಎಬಿಲಿಟಿಗಳನ್ನು ಚೆಕ್ ಮಾಡ್ತಿದ್ದೀವಿ ಅಂಥ ಸಂದರ್ಭದಲ್ಲಿ ಈ ಬೋರ್ಡ್ ಎಕ್ಸಾಮಿನೇಷನನ್ನು ಕೂಡ ಕ್ಯಾನ್ಸಲ್ ಮಾಡಲಾಗ್ತದೆ. So next, when it comes to teachers management, here committee recommended that during school hours teachers will not be allowed to participate in any non-teaching activities. So in some schools we can see this during the school hours teachers will go out for their personal work, but in new education policy it has stopped. It has ordered to stop such activities. So ಈ ಒಂದು ಶಿಕ್ಷಣದ ಅಥವಾ ಶಾಲೆಯ ಅವಧಿಯಲ್ಲಿ ಶಿಕ್ಷಕರು ತಮ್ಮ ಪರ್ಸನಲ್ ವರ್ಕ್ಗಳನ್ನು ಮಾಡುವಂತಿಲ್ಲ ಅಥವಾ ನಾನ್ ಟೀಚಿಂಗ್ ಆ್ಯಕ್ಟಿವಿಟೀಸ್ಗಳನ್ನು ಮಾಡುವಂತಿಲ್ಲ. ಸೊ ಇಟ್ ಫರ್ದರ್ ರೆಕಮೆಂಡೆಡ್ ದ್ಯಾಟ್ ಅ ಟೀಚರ್ ವಿಲ್ ಬಿ ಡಿಪ್ಲಾಯ್ಡ್ ಅಟ್ ಪರ್ಟಿಕ್ಯುಲರ್ ಸ್ಕೂಲ್ ಕಾಂಪ್ಲೆಕ್ಸ್ ಫ್ರಮ್ 5 to 7 years. Then also existing program of B.Ed will be replaced by 4 years integrated B.Ed program. ಸೊ ಇದಕ್ಕಿಂತ ಮೊದಲು B.Ed ಅನ್ನು 2 ವರ್ಷಗಳಿತ್ತು. ಸೊ ಇವಾಗ ಈ ಒಂದು ನ್ಯೂ ಎಜುಕೇಷನ್ ಪಾಲಿಸಿ ಪ್ರಕಾರ B.Ed ಅನ್ನು UG ಪ್ರೋಗ್ರಾಮ್ ಜೊತೆಗೆ ಅಂತಂದರೆ BA, BCom, BSc ಜೊತೆಗೆ ಇಂಟಿಗ್ರೇಟ್ ಮಾಡಿ 4 ವರ್ಷ ಮಾಡಲಾಗಿದೆ. ಸೊ ಟೀಚರ್ ವಿಲ್ ಹ್ಯಾವ್ ಟು ಗೋ ಕಂಟಿನ್ಯೂಯಸ್ ಪ್ರೊಫೆಷನಲ್ ಡೆವಲಪ್ಮೆಂಟ್ ಟ್ರೈನಿಂಗ್ ಆಫ್ 50 hours every year. So next, regulation of school. So when it comes to regulation of school, committee recommended creation of independent state school regulatory authority for each stage. So ಈ ಒಂದು ನ್ಯೂ ಎಜುಕೇಷನ್ ಪಾಲಿಸಿನಲ್ಲಿ ಇಂಡಿಪೆಂಡೆಂಟ್ ಸ್ಟೇಟ್ ಸ್ಕೂಲ್ ರೆಗ್ಯುಲೇಟರಿ ಅಥಾರಿಟಿಯನ್ನು ಕ್ರಿಯೇಟ್ ಮಾಡಲಾಗುತ್ತೆ. So this regulatory authority will prescribe basic uniform standard for public and private schools. So ಎಲ್ಲ ಈ ಪಬ್ಲಿಕ್ ಸ್ಕೂಲ್ಗಳಿಗೆ ಮತ್ತು ಪ್ರೈವೇಟ್ ಸ್ಕೂಲ್ಗಳಿಗೆ ಈ ಸ್ಟೇಟ್ ಸ್ಕೂಲ್ ರೆಗ್ಯುಲೇಟರಿ ಅಥಾರಿಟಿ ಬೇಸಿಕ್ ಸ್ಟ್ಯಾಂಡರ್ಡ್ ಯೂನಿಫಾರ್ಮನ್ನು ಇದು ಪ್ರಿಸ್ಕ್ರೈಬ್ ಮಾಡ್ತಾ ಇದೆ. ಬೇಸಿಕ್ ಯೂನಿಫಾರ್ಮ್ ಸ್ಟ್ಯಾಂಡರ್ಡ್ಸನ್ನು ಎಲ್ಲ ಪಬ್ಲಿಕ್ ಸ್ಕೂಲ್ಗಳಿಗೆ ಮತ್ತು ಪ್ರೈವೇಟ್ ಸ್ಕೂಲ್ಗಳಿಗೆ ಇದು ಪ್ರಿಸ್ಕ್ರೈಬ್ ಮಾಡ್ತಾ ಇದೆ. ಸೊ ಡಿಪಾರ್ಟ್ಮೆಂಟ್ ಆಫ್ ಎಜುಕೇಷನ್ ವಿಲ್ ಮಾನಿಟರ್ ಆ್ಯಂಡ್ ಸೂಪರ್ವೈಸ್ ದಿಸ್ ರೆಗ್ಯುಲೇಟರಿ ಅಥಾರಿಟಿ. ಸೊ ದಿಸ್ ಇಂಡಿಪೆಂಡೆಂಟ್ ಸ್ಟೇಟ್ ಸ್ಕೂಲ್ ರೆಗ್ಯುಲೇಟರಿ ಅಥಾರಿಟಿ, ದಿಸ್ ಈಸ್ ಸೂಪರ್ವೈಸ್ಡ್ ಆ್ಯಂಡ್ ಮಾನಿಟರ್ಡ್ ಬೈ ಡಿಪಾರ್ಟ್ಮೆಂಟ್ ಆಫ್ ಎಜುಕೇಷನ್. So next, when it comes to higher education, so higher education, according to All India Survey on Higher Education, the gross enrollment ratio GAR. So GAR in higher education in India has increased from 20.8% to 25.8%. So in the year of 2011 and 12, GAR ratio was 20.8%, but in 2017-18 it has increased to 25.8%. Then committee aimed to increase GAR from 25.8 to 50% by 2035. ಸೊ ಈ ಒಂದು ಕಮಿಟಿ 2035ರವರೆಗೆ ಸೊ ಈ ಒಂದು ಗ್ರಾಸ್ ಎನ್ರೋಲ್ಮೆಂಟ್ ರೇಷೋವನ್ನು 25% ಹೆಚ್ಚಿಸುವ ಒಂದು ಗುರಿಯನ್ನು ಹೊಂದಿದೆ. ನೆಕ್ಸ್ಟ್, ರೆಗ್ಯುಲೇಟರಿ ಸ್ಟ್ರಕ್ಚರ್ ಆ್ಯಂಡ್ ಅಕ್ರಿಡಿಯೇಷನ್. ಸೊ ಹಿಯರ್ ಕಮಿಟಿ ರೆಕಮೆಂಡೆಡ್ ಸೆಟ್ಟಿಂಗ್ ಅಪ್ ಆಫ್ ನ್ಯಾಷನಲ್ ಹೈಯರ್ ಎಜುಕೇಷನ್ ರೆಗ್ಯುಲೇಟರಿ ಅಥಾರಿಟಿ, ದಟ್ ಈಸ್ NHRA. ಸೊ ಈ ಒಂದು ಅಕ್ರಿಡಿಯೇಷನ್ ಸಲುವಾಗಿ ಈ NHRAಯನ್ನು ಕೂಡ ಕ್ರಿಯೇಟ್ ಮಾಡಲಾಗ್ತದೆ, ನ್ಯಾಷನಲ್ ಹೈಯರ್ ಎಜುಕೇಷನ್ ರೆಗ್ಯುಲೇಟರಿ ಅಥಾರಿಟಿ. ಆ್ಯಂಡ್ ಆಲ್ಸೋ AICTE, ಆಲ್ ಇಂಡಿಯಾ ಕೌನ್ಸಿಲ್ ಫಾರ್ ಟೆಕ್ನಿಕಲ್ ಎಜುಕೇಷನ್, ದೆನ್ BCI, that is Bar Council of India, were created. Then UGC role would be limited to providing grants to higher educational institutions. Then when it regulatory structure and accreditation, so here committee recommended separating NAAC from UGC and making it an top level accreditor which issues licenses to different accreditation institutions. Then these different level educational institutions will access higher education institutions once
ಎವ್ರಿ 5 to 7 years, ಪ್ರತಿ 5 ವರ್ಷಕ್ಕೊಮ್ಮೆ ಈ ಯು ಜಿ ಕಾಲೇಜ್ಗಳಿಗೆ ನ್ಯಾಕ್ ಕಮಿಟಿ ಬಂದೇ ಬರುತ್ತೆ, ನಮಗೆಲ್ಲ ಗೊತ್ತಿದೆ. ಸೊ ಫೈನಾನ್ಸಿಂಗ್ ಎಜುಕೇಷನ್, ಸೊ ಇಯರ್ ಕಮಿಟಿ ರೆಕಮೆಂಡೆಡ್ ಪಬ್ಲಿಕ್ ಇನ್ವೆಸ್ಟ್ಮೆಂಟ್ ಆಫ್ 6% ಆಫ್ GDP. ಸೊ ಇದರ ಪ್ರಕಾರ ನಮ್ಮ ರಾಷ್ಟ್ರೀಯ ಆದಾಯದ 6% ನಾವು ವೆಚ್ಚವನ್ನು ಈ ಶಿಕ್ಷಣದ ಮೇಲೆ ಮಾಡಬೇಕಾಗಿದೆ. ಸೊ ಕರೆಂಟ್ಲಿ ಪಬ್ಲಿಕ್ ಇನ್ವೆಸ್ಟ್ಮೆಂಟ್ ಆನ್ ಎಜುಕೇಷನ್ ಈಸ್ 2.7%, ಬಟ್ ಇವಾಗ ಪ್ರಸ್ತುತವಾಗಿ ಶಿಕ್ಷಣದ ವಲಯದ ಮೇಲೆ ನಮ್ಮ ದೇಶದ ವೆಚ್ಚ ಕೇವಲ 2.7% ಇದೆ. So in the next 10 years, committee recommended to increase public investment in education from current 10% to 20%. Then technology in education. So when it comes to technology, our national mission on education through information and communication technology, NMEICT. ಸೊ ಈ ಒಂದು ಫುಲ್ ಫಾರ್ಮನ್ನು ಕೂಡ ಕಳೆದ ವರ್ಷದ ಪ್ರಶ್ನೆ ಪತ್ರಿಕೆ ಎಸೆಟ್ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿದರು. NMEICT ಅಂತಂದರೆ ನ್ಯಾಷನಲ್ ಮಿಷನ್ ಆನ್ ಎಜುಕೇಷನ್ ಥ್ರೂ ಇನ್ಫಾರ್ಮೇಷನ್ ಆ್ಯಂಡ್ ಕಮ್ಯುನಿಕೇಷನ್ ಟೆಕ್ನಾಲಜಿ. This committee recommended establishment of this forum to advise central and state government on technology. ಸೊ ಈ ಒಂದು NMEICT ಇದು ಸ್ಟೇಟ್ ಗೌರ್ಮೆಂಟ್ ಮತ್ತು ಸೆಂಟ್ರಲ್ ಗೌರ್ಮೆಂಟ್ಗಳಿಗೆ ಟೆಕ್ನಾಲಜಿ ರಿಲೇಟೆಡ್ ಗೈಡೆನ್ಸನ್ನು ನೀಡ್ತಾ ಇದೆ. ನೆಕ್ಸ್ಟ್ ನ್ಯಾಷನಲ್ ರಿಪಾಸಿಟರಿ ಆನ್ ಎಜುಕೇಷನ್ ಡೇಟಾ ಕಮಿಟಿ. So recommended the setting of this digital repository to store all records related to institutions, teachers and students. So ಈ ಒಂದು ನ್ಯಾಷನಲ್ ರಿಪಾಸಿಟರಿ ಆನ್ ಎಜುಕೇಷನಲ್ ಡೇಟಾ ಕಮಿಟಿ, ಇದರಲ್ಲಿ ಪ್ರತಿಯೊಂದು ಇನ್ಸ್ಟಿಟ್ಯೂಷನ್ಸ್ ಆಗಿರ್ಬೋದು, ಟೀಚರ್ಸ್ ಆಗಿರ್ಬೋದು, ಸ್ಟೂಡೆಂಟ್ಸ್ ಆಗಿರ್ಬೋದು, ಅವ್ರ ಬಗ್ಗೆ ಡೇಟಾನ ಇದರಲ್ಲಿ ಎಂಟ್ರಿ ಮಾಡಲಾಗ್ತದೆ. ಸೊ ಇದ್ರ ಮೇಲೆ ಕೆಲವೊಂದು ಸಾರಿ ಪ್ರಶ್ನೆಗಳು ಬರುವ ಚಾನ್ಸಸ್ ಇರುತ್ತೆ. So next, education in Indian language. Till grade 5 committee recommended education in mother tongue. So 5ನೇ ತರಗತಿಯ ತನಕ ಮಕ್ಕಳಿಗೆ ಮಾತೃಭಾಷೆಯಲ್ಲಿ ಶಿಕ್ಷಣವನ್ನು ನೀಡಬೇಕು ಎಂದು ಈ ಒಂದು ಕಮಿಟಿ ರೆಕಮೆಂಡೇಷನ್ನ ಮಾಡುತ್ತೆ. Then committee recommended 3 language formula by first national education policy. ಸೊ ಈ 3 language ಫಾರ್ಮುಲಾನು ಕೂಡ ಮೊದಲನೇ ನ್ಯಾಷನಲ್ ಎಜುಕೇಷನ್ ಪಾಲಿಸಿನಲ್ಲಿ ಜಾರಿಗೆ ತರಲಾಗುತ್ತೆ. ದೆನ್ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಪಾಲಿ, ಪರ್ಷಿಯನ್, ಪ್ರಾಕೃತ್ ವಿಲ್ ಬಿ ಸೆಟ್ ಅಪ್ ಟು ಪ್ರಮೋಟ್ ಇಂಡಿಯನ್ ಲ್ಯಾಂಗ್ವೇಜಸ್. ಸೊ ಈ ಒಂದು ಇನ್ಸ್ಟಿಟ್ಯೂಷನ್, ಪಾಲಿ ಇನ್ಸ್ಟಿಟ್ಯೂಷನ್ ಆಗಿರ್ಬೋದು, ಪರ್ಷಿಯನ್ ಇನ್ಸ್ಟಿಟ್ಯೂಷನ್ ಆಗಿರ್ಬೋದು, ಪ್ರಾಕೃತ ಇನ್ಸ್ಟಿಟ್ಯೂಷನ್ ಆಗಿರ್ಬೋದು, ಇವುಗಳನ್ನ ಇಂಡಿಯನ್ ಲ್ಯಾಂಗ್ವೇಜಸನ್ನು ಪ್ರಮೋಟ್ ಮಾಡುವ ಸಲುವಾಗಿ ಸ್ಥಾಪನೆ ಮಾಡಲಾಗುತ್ತೆ. So adult education. So committee recommended establishment of an autonomous central institute of adult education, CIAE. So please remember it, Central Institute of Adult Education, and it will come under the NCERT. ಸೊ ಈ ರೀತಿ ಪ್ರಶ್ನೆಗಳು ಬರ್ತವೆ. CIAE ಇದು ಯಾವುದರ ಅಂಡರ್ ಬರುತ್ತೆ? ಸೊ ಈ ರೀತಿ ಪ್ರಶ್ನೆಗಳು ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ ಹೈಯರ್ ಎಜುಕೇಷನ್ನಲ್ಲಿ. ಸೊ CIAE ವಿಲ್ ಡೆವಲಪ್ ಅ ನ್ಯಾಷನಲ್ ಕರಿಕ್ಯುಲಮ್ ಫ್ರೇಮ್ವರ್ಕ್ ಫಾರ್ ಅಡಲ್ಟ್ ಎಜುಕೇಷನ್. ಸೊ ಹಿಯರ್ ಯು ಮೇ ಗೆಟ್ ಕ್ವಶನ್. ದ ಮೇನ್ ವರ್ಕ್ ಆಫ್ ದಿ CIAE ಇಸ್ ಇಟ್ ವಿಲ್ ಪ್ರಿಪೇರ್ ದ ಕರಿಕ್ಯುಲಮ್ ಫಾರ್ ಅಡಲ್ಟ್ ಎಜುಕೇಷನ್. ಸೊ ಈ CIAE ಅಡಲ್ಟ್ ಎಜುಕೇಷನ್ ಸಲುವಾಗಿ ಕರಿಕ್ಯುಲಮನ್ನು, ಸಿಲೆಬಸನ್ನು ಫ್ರೇಮ್ ಮಾಡ್ತಾ ಇದೆ. So the framework will cover 5 areas. So one is foundational literacy and numeracy, critical life skills development, basic education and continuing education. On all these aspects, CIAE is going to prepare curriculum. Then school complexes will include adult education centers. The National Institute of Open Schooling will start relevant course for youth and adult. ಸೊ ಎಲ್ಲ ಯೂತ್ ಆ್ಯಂಡ್ ಅಡಲ್ಟ್ ಪೀಪಲ್ ಸಲುವಾಗಿ ಈ ಓಪನ್ ಸ್ಕೂಲಿಂಗ್ ಸಿಸ್ಟಮನ್ನು ಕೂಡ ಸ್ಟಾರ್ಟ್ ಮಾಡಲಾಗುತ್ತೆ. ಸೊ ಅಂಡರ್ ನ್ಯಾಷನಲ್ ಅಡಲ್ಟ್ ಟ್ಯೂಟರ್ಸ್ ಪ್ರೋಗ್ರಾಮ್, ಅಡಲ್ಟ್ ಎಜುಕೇಷನ್ ಇನ್ಸ್ಟ್ರಕ್ಟರ್ ಆ್ಯಂಡ್ ಮ್ಯಾನೇಜರ್ಸ್ ವಿಲ್ ಬಿ ಕ್ರಿಯೇಟೆಡ್. ಸೊ ದ ನೆಕ್ಸ್ಟ್, ವೊಕೇಶ್ನಲ್ ಎಜುಕೇಷನ್. ಸೊ ದಿಸ್ ಕಮಿಟಿ ಆಲ್ಸೋ given importance for the vocational education from grade 9 to 12. Then committee targets to offer vocational education up to 50% of the total enrollment in higher education institutions by 2025.
Currently this is below 10%. So this committee also targets to offer vocational education up to 50% of the total enrollment, especially in higher education, but currently it is below 10. Then let us see some regulatory bodies in higher education. So here the first one is ICHR. ICHR stands for the Indian Council of Historical Research. So this is an autonomous body. This one autonomous body agide, and it will come under the Ministry of Education, MOE. Then it is going to provide financial assistance to historians and scholars through grants, fellowships and symposia. Then the headquarter of ICHR is in Delhi, and this is having some regional centers also, one in Pune in Maharashtra, then Bengaluru in Karnataka, then Guwahati in Assam. These are the regional centers of ICHR. Then the first chairman was the historian Ram Sharan Sharma. So you must remember it. The first chairman of ICHR is Ram Sharan Sharma. Then the Indian Council of Historical Research, ICHR, it is funded by grants in aid received from the Department of Higher Education and also MHRD. So ICHR, it is funded by grants in aid, that is from Department of Higher Education and Ministry of Human Resource Development. So even though ICHR Department of Higher Education ಆಗಿರಬಹುದು ಮತ್ತು MHRD ನಿಂದ ಗ್ರಾಂಟ್ಸ್ ಅನ್ನು ಪಡಿತಾ ಇದೆ. And it also receives funds from various state governments of India and other ministries of the government of India. Then ICHR, it is going to coordinate, accelerate and promote research in history with special emphasis on areas that have not received adequate attention. So ಇಲ್ಲಿ ಪ್ರಶ್ನೆಗಳು ಬರೋ ಚಾನ್ಸಸ್ ಇರ್ತವೆ. The main aim of the ICHR is ಅಥವಾ ICHR is funded by. ಸೊ ಈ ರೀತಿ ಪ್ರಶ್ನೆಗಳು ಬರೋ ಚಾನ್ಸಸ್ ಇರ್ತವೆ. ಸೊ ದ ನೆಕ್ಸ್ಟ್ ಒನ್ ಈಸ್ AICTE, ಆಲ್ ಇಂಡಿಯಾ ಕೌನ್ಸಿಲ್ ಫಾರ್ ಟೆಕ್ನಿಕಲ್ ಎಜುಕೇಷನ್. ಸೊ this is a statutory body. Then it is a national level council for technical education and it comes under Department of Higher Education, Ministry of Education. Then it was established in 1945. When it was established in 1945, it was advisory body, but later it is converted into statutory body. Then later in 1987, it was given statutory status by an act of parliament. Then AICTE, it is responsible for the proper planning and coordinated development in technical education and also in management education. Then AICTE has its new headquarter in Delhi. So AICTE ಒಂದು headquarter ಕೂಡ ಡೆಲ್ಲಿನಲ್ಲಿದೆ. So it has regional offices at Kanpur, Chandigarh, Gurgaon, Mumbai, Bhopal, Vadodara, Kolkata, Guwahati, Bangalore, Hyderabad, Chennai and Thiruvananthapuram. So in all these places AICTE is having its regional offices. So the next one is ICSSR, Indian Council of Social Science Research. ICSSR, Indian Council of Social Science Research. So it is the national body overseeing research in the social science in India. ಸೊ ನೆನಪಿಡಬೇಕು, ಸೋಷಿಯಲ್ ಸೈನ್ಸ್ ರಿಸರ್ಚ್ಗಾಗಿ ಈ ICSSR ಅನ್ನು ಸ್ಥಾಪನೆ ಮಾಡಲಾಗಿದೆ. ಸೊ ಇಟ್ ವಿಲ್ ಓವರ್ಸಿ ದ ರಿಸರ್ಚ್ ಇನ್ ಸೋಷಿಯಲ್ ಸೈನ್ಸ್. ಸೊ ಇನ್ ದಿಸ್ ವೇ ಕ್ವೆಶನ್ಸ್ ಮೇ ಅರೈಸ್ ಹಿಯರ್. And it was established in New Delhi in the year of 1969. So the next one is ICPR. ICPR stands for Indian Council of Philosophical Research. So it was established in March 1977 under the Department of Higher Education and Ministry of Human Resource Development. And this was established as an apex level body under the Societies Registration Act 1860. Yes, please remember it. Even though ICPR is Society Registration Act 1860 under established agide. Idu ondu apex level body agide. And the council formally became active in July 1981
with Professor D.P. Chattopadhyay as the first chairman. So ಈ ಒಂದು ICPRನ ಫಸ್ಟ್ ಚೇರ್ಮನ್ D.P. Chattopadhyay ಆಗಿದ್ದರು. And its headquarter is also in New Delhi. Next, Council of Architecture, COA. So Council of Architecture, it is also a statutory body. ಇದು ಒಂದು statutory body ಆಗಿದೆ. And the Government of India constituted it under the Architects Act 1972, enacted by the Parliament of India, which came into force on 1st September 1972. So in 1972 ಮೊದಲನೇ ಸೆಪ್ಟೆಂಬರ್ ನಂದು ಈ COA ಜಾರಿಗೆ ಬಂತು. And the act provides for registration of architects, standard of education, recognized qualifications, and standard of practice to be complied with by practicing architects. Then UGC, yes, ನಮಗೆಲ್ಲ ಗೊತ್ತಿದೆ UGC ಬಗ್ಗೆ. UGC stands for University Grant Commission. So it is also a statutory body set up by Indian government under UGC Act 1956. And it comes under Ministry of Education, and it is charged with coordination, maintenance, and determination of higher educational standards. And the headquarter of UGC is in New Delhi. And please remember, UGC is having 6 regional centers. So ಈ ಒಂದು UGC 6 ಪ್ರಾದೇಶಿಕ ಕಚೇರಿಗಳನ್ನು ಹೊಂದಿದೆ. in Pune, Bhopal, Kolkata, Hyderabad, Guwahati, and Bangalore. So as per the UGC Act, the main functions of UGC are: one is coordination, then determination and maintenance of standards in universities. UGC comprises of the chairman, vice chairman, and 10 other members appointed by the central government. Yes, please remember it. The chairman, vice chairman, and other 10 members are appointed by the central government. Then secretary is the executive head here. The first chairman of UGC, Dr. C.D. Deshmukh. Then UGC implements numerous schemes aiming at improving the quality of higher education. So ಈ ಹೈಯರ್ ಎಜುಕೇಷನಲ್ಲಿ, ಉನ್ನತ ಶಿಕ್ಷಣದಲ್ಲಿ ಗುಣಾತ್ಮಕ ಕ್ವಾಲಿಟಿಯನ್ನು ಇಂಪ್ರೂವ್ ಮಾಡುವ ಸಲುವಾಗಿ ಸೊ ಇದು ಹಲವಾರು ಸ್ಕೀಮ್ಗಳನ್ನು ಜಾರಿಗೆ ತಂದಿದೆ. ಉದಾಹರಣೆಗೆ UPE, ಯೂನಿವರ್ಸಿಟೀಸ್ ವಿತ್ ಪೊಟೆನ್ಷಿಯಲ್ ಫಾರ್ ಎಕ್ಸಲೆನ್ಸ್; CPE, colleges with potential for excellence; then CPE, PEA ಅಂದರೆ center with potential for excellence and a particular area. Then SAP means Special Assistance Program. Then BSR means Basic Scientific Research. ಎಲ್ಲ ಫುಲ್ ಫಾರ್ಮ್ಗಳನ್ನು ನೀವು ನೆನಪಿನಲ್ಲಿ ಇಡಬೇಕಾಗುತ್ತೆ. So UGC regional officers have implemented the schemes provided below. So ಈ ಒಂದು UGCನ ರೀಜನಲ್ ಆಫೀಸಸ್ ಕೂಡ ಕೆಲವೊಂದು ಪ್ರೋಗ್ರಾಮ್ಸ್ಗಳನ್ನು ಜಾರಿಗೆ ತಂದಿವೆ. ಉದಾಹರಣೆಗೆ ಡೆವಲಪ್ಮೆಂಟ್ ಆಫ್ ಕಾಲೇಜಸ್ ಅಫಿಲಿಯೇಟೆಡ್ ಟು ಸ್ಟೇಟ್ ಯೂನಿವರ್ಸಿಟೀಸ್. ದೆನ್ ಅವಾರ್ಡ್ ಆಫ್ ಟೀಚರ್ ಫೆಲೋಶಿಪ್ ಟು ಕಾಲೇಜ್ ಟೀಚರ್ಸ್ to pursue PhD and MPhil. Then minor research project for college teachers. Then seminars, conferences for colleges. Then construction of women hostels. Then provide financial assistance to teachers who are visually handicapped. So next let us study about value education. So value education means, we know value education, it is a process or function which gives moral value to each other. So ಈ ಒಂದು ಮೌಲ್ಯ ಶಿಕ್ಷಣದಲ್ಲಿ, ವ್ಯಾಲ್ಯೂ ಎಜುಕೇಷನಲ್ಲಿ ನಾವು ವಿದ್ಯಾರ್ಥಿಗಳಿಗೆ ನೈತಿಕ ಮೌಲ್ಯಗಳನ್ನು ಕಲಿಸ್ತಾ ಇದ್ದೀವಿ. ಸೊ ಇಟ್ ಹೆಲ್ಪ್ಸ್ ದ ಇಂಡಿವಿಜುವಲ್ ಟು ಡೆವಲಪ್ ಪರ್ಸನಾಲಿಟಿ ದಟ್ ಸೊಸೈಟಿ ಕನ್ಸಿಡರ್ಸ್ ಸಿಗ್ನಿಫಿಕೆಂಟ್. ಸೊ ಈ ಒಂದು ಮೌಲ್ಯ ಶಿಕ್ಷಣ ಅಥವಾ ವ್ಯಾಲ್ಯೂ ಎಜುಕೇಷನ್ ಯಾವ ರೀತಿ ಸಮಾಜದಲ್ಲಿ ಒಬ್ಬ ವಿದ್ಯಾರ್ಥಿ ಬದುಕಬೇಕು ಎಂಬ ಕಲೆಯನ್ನು ಅವರಿಗೆ ಕಲಿಸಿಕೊಡ್ತಾ ಇದೆ. So value education is divided into 2 sections. So first one is explicit value education. It means it is related to the teaching system, which shows how the instructors or professors use their pedagogies, designs or plans to create a consistent learning experience. Explicit value education ಅಂತಂದರೆ ಇಲ್ಲಿ ಶಿಕ್ಷಕರು ಅಥವಾ ಪ್ರೊಫೆಸರ್ಗಳು ಅಥವಾ ಟ್ರೈನರ್ಸ್ ಯಾವ ರೀತಿ ತಮ್ಮ ಟೀಚಿಂಗ್ ಸ್ಟೈಲನ್ನು ಬಳಸಿ, ಟೀಚಿಂಗ್ ಡಿಸೈನನ್ನು ಬಳಸಿ, ತಮ್ಮ ಟೀಚಿಂಗ್ ಪ್ಲ್ಯಾನನ್ನು ಬಳಸಿ
ವಿದ್ಯಾರ್ಥಿಗಳಲ್ಲಿ ಈ ಕಲಿಕೆಯ ಒಂದು ಅನುಭವವನ್ನು ನೀಡ್ತಾ ಇದ್ದಾರೆ ಎಂಬುದನ್ನು ನಾವೇನಂತ ಕರಿತಾ ಇದ್ದೀವಿ, ಎಕ್ಸ್ಪ್ಲಿಸಿಟ್ ವ್ಯಾಲ್ಯೂ ಎಜುಕೇಷನ್. ಅದೇ ರೀತಿ ಇಂಪ್ಲಿಸಿಟ್ ವ್ಯಾಲ್ಯೂ ಎಜುಕೇಷನ್ ಅಂತಂದರೆ ಇಟ್ ಇನ್ಕ್ಲೂಡ್ಸ್ ಆಕ್ಟಿವಿಟೀಸ್ ಕಂಪೇರ್ಡ್ ಟು ದ ಇನ್ವಿಸಿಬಲ್ ಕರಿಕ್ಯುಲಮ್ ಆಫ್ ಲರ್ನಿಂಗ್. ಸೊ ಈ ರೀತಿಯಾಗಿ ವ್ಯಾಲ್ಯೂ ಎಜುಕೇಷನಲ್ಲಿ 2 ಸೆಕ್ಷನ್ಗಳನ್ನು ಮಾಡ್ತೀವಿ. ಒಂದು ಎಕ್ಸ್ಪ್ಲಿಸಿಟ್ ವ್ಯಾಲ್ಯೂ ಎಜುಕೇಷನ್, ಇನ್ನೊಂದು ಇಂಪ್ಲಿಸಿಟ್ ವ್ಯಾಲ್ಯೂ ಎಜುಕೇಷನ್. ಸೊ ನೆಕ್ಸ್ಟ್, ರೋಲ್ ಆಫ್ ವ್ಯಾಲ್ಯೂ ಎಜುಕೇಷನ್ ಇನ್ ಅವರ್ ಲೈಫ್. ಸೊ ಈ ಒಂದು ಮೌಲ್ಯ ಶಿಕ್ಷಣ ನಮ್ಮ ಜೀವನದಲ್ಲಿ ಬಹಳ ಪ್ರಮುಖವಾದ ಪಾತ್ರವನ್ನು ವಹಿಸ್ತಾ ಇದೆ. ಸೊ ದ ರೋಲ್ ಆಫ್ ಎಜುಕೇಷನ್ ಈಸ್ ಸಿಗ್ನಿಫಿಕೆಂಟ್ ಇನ್ ಎವ್ರಿ ಒನ್ಸ್ ಲೈಫ್. ಇಟ್ ಹೆಲ್ಪ್ಸ್ ಅಸ್ ಟು ಮೋಲ್ಡ್ ಅವರ್ ಲೈಫ್ ಆ್ಯಂಡ್ ಪರ್ಸ್ನಾಲಿಟಿ. ಅಂತಂದರೆ ನಮ್ಮ ಜೀವನವನ್ನು ಸುಧಾರಿಸಿಕೊಳ್ಳಲು, ನಮ್ಮಲ್ಲಿ ಉತ್ತಮವಾದ ವರ್ತನೆಗಳನ್ನು ಬೆಳೆಸಿಕೊಳ್ಳಲು ಈ ಒಂದು ವ್ಯಾಲ್ಯೂ ಎಜುಕೇಷನ್ ನಮಗೆ ತುಂಬಾ ಸಹಾಯ ಮಾಡ್ತದೆ. So it not only improves our personality, but it helps us to make ourselves psychologically, religiously and also intellectually advanced. So ನಮಗೆಲ್ಲ ಗೊತ್ತಿರುವಾಗೆ ನಾವು ಹೈಸ್ಕೂಲ್ನಲ್ಲಿ ಇದ್ದಾಗ ಮೌಲ್ಯ ಶಿಕ್ಷಣವನ್ನು ಕಲಿತಾ ಇದ್ದೀವಿ. ಸೊ ಇಟ್ ಗಿವ್ಸ್ ನಾಲೆಜ್ ಅಬೌಟ್ ರಿಲಿಜನ್, ಇಟ್ ಗಿವ್ಸ್ ನಾಲೆಜ್ ಅಬೌಟ್ how to behave in the society, how to behave with friends, how to mingle with other friends. So we are getting so much moral knowledge here. Then education helps to get a job and good position in the community. So value education ಇಂದ ಮೌಲ್ಯ ಶಿಕ್ಷಣವನ್ನು ಪಡೆದರೆ ನಾವು ಯಾವುದೇ ರೀತಿ ಜಾಬನ್ನು ಪಡೆಯುವಾಗ, ಯಾವುದೇ ರೀತಿ ಉನ್ನತ ಹುದ್ದೆಯನ್ನು ಪಡೆಯುವಾಗ ನಮಗೆ ಸಹಾಯ ಮಾಡ್ತಾ ಇದೆ. Then we all have a dream in our early life to become a doctor, astronaut, engineer, lawyer, and our parents also have some hopes on us. So they want to see us at good level. So ನಮಗೆಲ್ಲ ಕನಸುಗಳಿರ್ತವೆ. ನಮ್ಮ ತಂದೆ ತಾಯಿಗಳಿಗೂ ಕೂಡ ನಮ್ಮ ಮಕ್ಕಳು ಈ ರೀತಿ ಆಗಬೇಕೆಂಬ ಕನಸುಗಳಿರ್ತವೆ. ಸೊ ಎಲ್ಲ ಕನಸುಗಳನ್ನು ಈಡೇರಬೇಕಪ್ಪ ಅಂತಂದರೆ ನಾವು ಮೌಲ್ಯ ಶಿಕ್ಷಣವನ್ನು ಪಡೀಲೇಬೇಕು. So we all are here with a good job, personality, because we get the proper education. So we all behave good in the society, we do good work, we help each other. Why? Because we have received value education. So to get success, education plays a massive role in everyone's life. So ಈ ಒಂದು ನಮ್ಮ ಎಲ್ಲರ ಜೀವನದಲ್ಲಿ ಈ ಮೌಲ್ಯ ಶಿಕ್ಷಣ ಏನು ಮಾಡ್ತಾ ಇದೆ, ತುಂಬಾ ಹೆಲ್ಪ್ ಮಾಡ್ತಾ ಇದೆ ಅಂತ ನಾವು ಹೇಳ್ಬೋದು. ಸೊ ಈ ರೀತಿಯಾಗಿ ಫ್ರೆಂಡ್ಸ್, ಇದು ನಮ್ಮ ಇವತ್ತಿನ ಒಂದು ಲೆಕ್ಚರ್ ಆಗಿದೆ. ಸೊ ಮುಂದಿನ ಲೆಕ್ಚರ್ನಲ್ಲಿ ನಾವು ಹೈಯರ್ ಎಜುಕೇಷನನ್ನು ಕಂಟಿನ್ಯೂ ಮಾಡೋಣ. ಇನ್ನು ಉಳಿದಿರೋ ಕೆಲವು ಟಾಪಿಕ್ಸ್ಗಳನ್ನು ನಾವು ಮುಗಿಸೋಣ. ಸೊ ಅದೇ ರೀತಿ ನೀವೇನಾದರೂ ಕರ್ನಾಟಕ ಸ್ಟೇಟ್ ಎಲಿಜಿಬಿಲಿಟಿ ಟೆಸ್ಟ್ ಅಂದರೆ KSET 2022ಗಾಗಿ ಪ್ರಿಪ್ರೇಷನನ್ನು ಮಾಡ್ತಾ ಇದ್ದರೆ, ಸೊ ಇಲ್ಲಿ ನಾವು ಪೇಪರ್ 1 ಪತ್ರಿಕೆಯಾದ ಟೀಚಿಂಗ್ ಆ್ಯಂಡ್ ರಿಸರ್ಚ್ ಆಪ್ಟಿಟ್ಯೂಡ್ಗಾಗಿ ನ್ಯೂ ಕ್ರ್ಯಾಶ್ ಕೋರ್ಸನ್ನು ಆರಂಭ ಮಾಡಿದ್ದೀವಿ. ಸೊ ಈ ಒಂದು ಕ್ರ್ಯಾಶ್ ಕೋರ್ಸ್ನಲ್ಲಿ ನಿಮಗೆ ಕಂಪ್ಲೀಟ್ ಸಿಲೆಬಸ್ ಮೇಲೆ 10 ಯೂನಿಟ್ಗಳ ಮೇಲೆ ಥಿಯರಿ ಲೆಕ್ಚರ್ಸ್ ಸಿಗ್ತಾ ಇವೆ. ಜೊತೆಗೆ ಅದೇ ರೀತಿ ಈ ನಮ್ಮ ಎಲ್ಲ ಥಿಯರಿ ಲೆಕ್ಚರ್ಸ್ಗಳನ್ನು ನಾವು ಕನ್ನಡದಲ್ಲಿಯೂ ಕೂಡ ನೀಡ್ತಾ ಇದ್ದೀವಿ ಮತ್ತು ಇಂಗ್ಲೀಷ್ನಲ್ಲಿಯೂ ಕೂಡ ನೀಡ್ತಾ ಇದ್ದೀವಿ. 2 ಲ್ಯಾಂಗ್ವೇಜ್ನಲ್ಲಿ ನೀಡುವ ಒಂದು ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೀವಿ. ಜೊತೆಗೆ ಇಲ್ಲಿ ಪ್ರತಿಯೊಂದು ಯೂನಿಟ್ನ ಮೇಲೆ MCQ ಲೆಕ್ಚರ್ಸನ್ನು ಕೂಡ ನಾವು ನೀಡ್ತಾ ಇದ್ದೀವಿ. ಸೊ ನೀವೇನಾದರೂ ಥಿಯರಿ ಲೆಕ್ಚರನ್ನು ಫಾಲೋ ಮಾಡಿದ ನಂತರ, ಸೊ ಥಿಯರಿ ಲೆಕ್ಚರನ್ನು ಓದಿದ ನಂತರ ನೀವು ಆ ಒಂದು ಟಾಪಿಕ್ಸ್ಗಳ ಮೇಲೆ MCQ ಲೆಕ್ಚರ್ಸನ್ನು ಏನಾದರೂ ನೀವು ನೋಡಿದರೆ, MCQಗಳನ್ನು ಬಿಡಿಸಿದರೆ ನಿಮಗೆ ತುಂಬಾ ಹೆಲ್ಪ್ ಆಗುತ್ತೆ. ಜೊತೆಗೆ ಪ್ರತಿಯೊಂದು ಯೂನಿಟ್ನ ಮೇಲೆ ಪ್ರಾಕ್ಟೀಸ್ MCQ ಸೆಟ್ಟನ್ನು ಕೂಡ ನಾವು ನಿಮಗೆ ನೀಡ್ತಾ ಇದ್ದೀವಿ. ಸೊ ಇದರ ಜೊತೆಗೆ 50ಕ್ಕಿಂತ ಹೆಚ್ಚಿನ ಟೆಸ್ಟ್ಗಳನ್ನು ನಾವು ನೀಡ್ತಾ ಇದ್ದೀವಿ. 50ಕ್ಕಿಂತ ಹೆಚ್ಚಿನ ಮಾಕ್ ಟೆಸ್ಟ್ಗಳನ್ನು ನಾವು ನಿಮಗೆ ನೀಡ್ತಾ ಇದ್ದೀವಿ. ಸೊ ನೀವೇನಾದರೂ ನಮ್ಮ ಎಲ್ಲ ಥಿಯರಿ ಲೆಕ್ಚರ್ಸನ್ನು ಫಾಲೋ ಮಾಡಿದರೆ, ನಂತರ MCQ ಲೆಕ್ಚರ್ಗಳನ್ನು ಓದ್ಕೊಂಡ್ರೆ, ನಂತರ ಈ ಪ್ರಾಕ್ಟೀಸ್ MCQ ಸೆಟ್ಟನ್ನು ಬಿಡಿಸಿದರೆ, ಅದಾದ ನಂತರ ನೀವು ನಮ್ಮ ಈ ಮಾಕ್ ಟೆಸ್ಟ್ಗಳನ್ನು ನೀವೇನಾದರೂ ಎಲ್ಲ ಮಾಕ್ ಟೆಸ್ಟ್ಗಳನ್ನು ನೀವು ಅಟೆಂಡ್ ಆದರೆ, ಸೊ ನಿಮ್ಮಲ್ಲಿ ಒಂದು ಕಾನ್ಫಿಡೆನ್ಸ್ ಬಂದೇ ಬರುತ್ತೆ. ಸೊ ನೀವು ಪೇಪರ್ 1ನಲ್ಲಿ ಹೆಚ್ಚಿನ ಅಂಕಗಳನ್ನು ಗಳಿಸಲು ತುಂಬ ಹೆಲ್ಪ್ ಆಗುತ್ತೆ. ಸೊ ಅದೇ ರೀತಿ ಪ್ರತಿಯೊಂದು ಯೂನಿಟ್ನ ಮೇಲೆ ಇಂಗ್ಲೀಷ್ ಮತ್ತು ಕನ್ನಡ 2 ಲ್ಯಾಂಗ್ವೇಜ್ನಲ್ಲಿ ನಾವು ನೋಟ್ಸನ್ನು ಕೂಡ ನೀಡ್ತಾ ಇದ್ದೀವಿ. ಈ ಒಂದು ನೋಟ್ಸ್ ಕೂಡ ನಿಮಗೆ ತುಂಬಾ ಹೆಲ್ಪ್ ಆಗಿದೆ. ತುಂಬಾ ಕಾಂಪ್ರಿಹೆನ್ಸಿವ್ ನೋಟ್ಸ್ ಇದೆ. ಸೊ ನಮ್ಮ ಎಲ್ಲ ಥಿಯರಿ ಲೆಕ್ಚರ್ಸ್ ಆಗಿರ್ಬೋದು, MCQ ಲೆಕ್ಚರ್ಸ್ ಆಗಿರ್ಬೋದು, ಪ್ರಾಕ್ಟೀಸ್ MCQ ಸೆಟ್ ಆಗಿರ್ಬೋದು, 50 ಮಾಕ್ ಟೆಸ್ಟ್ಗಳಾಗಿರ್ಬೋದು, ನೋಟ್ಸ್ ಆಗಿರ್ಬೋದು. ಸೊ ಇವನ್ನೆಲ್ಲ ನೀವು ಪ್ರಿಪ್ರೇಷನನ್ನು ಮಾಡಿದ್ರೆ ಸೊ ನಿಮಗೆ ಪೇಪರ್ 1ನಲ್ಲಿ ಹಿಡಿತ ಸಿಗುತ್ತೆ. ಸೊ ನೀವು ಹೆಚ್ಚು ನಿಮ್ಮ ಪೇಪರ್ 2 ಕಡೆಗೆ ಫೋಕಸನ್ನು ಮಾಡ್ಬೋದು.
ಸೊ ನೆಕ್ಸ್ಟ್ ಅದೇ ಇದರ ಜೊತೆಗೆ ಇಲ್ಲಿ ತನಕ ಆಗಿರುವ ಎಲ್ಲ ಸಾಲ್ವ್ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ವಿಡಿಯೋಸ್ ಕೂಡ ಲಭ್ಯ ಇವೆ, ಜೊತೆಗೆ PDF ಕೂಡ ನಿಮಗೆ ಸಿಗ್ತಾ ಇವೆ. ಸೊ ಎಲ್ಲ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸನ್ನು ನಾವು ನಿಮಗೆ ಲೈವ್ನಲ್ಲಿ ಯೂಟ್ಯೂಬ್ ಲೈವ್ನಲ್ಲಿಯೂ ಕೂಡ ಸಾಲ್ವ್ ಮಾಡಿಕೊಡ್ತೀವಿ. ಅದರ ಜೊತೆಗೆ ಅವುಗಳ PDF ಅನ್ನು ಕೂಡ ನಾವು ನಿಮಗೆ ನೀಡ್ತಾ ಇದ್ದೀವಿ. ಸೊ ಈ ಒಂದು ಕ್ರ್ಯಾಶ್ ಕೋರ್ಸ್ ನಿಮಗೆ ಇಂಗ್ಲೀಷ್ ಮತ್ತು ಕನ್ನಡ ಎರಡೂ ಲ್ಯಾಂಗ್ವೇಜ್ನಲ್ಲಿ ಸಿಗ್ತಾ ಇದೆ. ಸೊ ಇವಾಗಲೇ ಹಲವಾರು ವಿದ್ಯಾರ್ಥಿಗಳು ನಮಗೆ ಜಾಯ್ನ್ ಆಗಿದ್ದಾರೆ. ಸೊ ಅದೇ ರೀತಿ ನಿಮಗೆ ಎಲ್ಲ ಸಂದರ್ಭಗಳಲ್ಲಿಯೂ ಕೂಡ ಯೂಟ್ಯೂಬ್ ಲೈವ್ ಕ್ಲಾಸನ್ನು ಅಟೆಂಡ್ ಆಗೋಕ್ಕಾಗೋದಿಲ್ಲ. ಸೊ ಅದಕ್ಕೆ ನಾವೇನು ಮಾಡಿದ್ದೀವಿ, ಯೂಟ್ಯೂಬ್ ಲೈವ್ ಕ್ಲಾಸನ್ನು ಕೂಡ ನೀಡ್ತಾ ಇದ್ದೀವಿ, ಜೊತೆಗೆ ರೆಕಾರ್ಡೆಡ್ ವೀಡಿಯೋಸನ್ನು ಕೂಡ ನಾವು ನಿಮಗೆ ನೀಡ್ತಾ ಇದ್ದೀವಿ. ಸೊ ಯಾರೆಲ್ಲ ಜಾಯ್ನ್ ಆಗಲ್ಲ ಅವರು ರೆಕಾರ್ಡೆಡ್ ವೀಡಿಯೋವನ್ನು ಕೂಡ ನೋಡ್ಕೊಳ್ಬೋದು. ಸೊ ಇಲ್ಲಿ ಫೀಸ್ ಕೂಡ ತುಂಬ ಕಡಿಮೆ ಇರುತ್ತೆ, ಕೇವಲ 2000 ರುಪೀಸ್ನಲ್ಲಿ ನೀವು ಜಾಯ್ನ್ ಆಗ್ಬೋದು. ಸೊ ಕಳೆದ ಬಾರಿ ಜಾಯ್ನ್ ಆದರಲ್ಲಿ ಅದು ಸುಮಾರು 20ಕ್ಕಿಂತ ಹೆಚ್ಚಿನ ವಿದ್ಯಾರ್ಥಿಗಳು ನಮ್ಮಲ್ಲಿ KCET ಕ್ಲಿಯರ್ ಮಾಡಿದ್ದಾರೆ. ಸೊ ಅದೇ ರೀತಿ ಎಲ್ಲರೂ ಕೂಡ KCET ಕ್ಲಿಯರ್ ಮಾಡಲಿ ಅಂತ ನಮ್ಮ ಒಂದು ಬಯಕೆಯಾಗಿದೆ. ಸೊ ಹೆಚ್ಚಿನ ವಿದ್ಯಾರ್ಥಿಗಳು ಈ ಪೇಪರ್ 1ನಲ್ಲಿ ಕನ್ಫ್ಯೂಷನ್ ಆಗೋದ್ರಿಂದ ಪೇಪರ್ 1ಗಾಗಿ ನಾವು ಈ ಒಂದು ಕ್ರ್ಯಾಶ್ ಕೋರ್ಸನ್ನು ಆರಂಭ ಮಾಡಿದ್ದೀವಿ. ಸೊ ಈ ಒಂದು ಕ್ರ್ಯಾಶ್ ಕೋರ್ಸ್ಗೆ ನೀವು ಜಾಯ್ನ್ ಆಗಲು ನಮ್ಮ ಗ್ಲೋಬಲ್ ಆನ್ಲೈನ್ ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಳ್ಬೋದು. ಈ ಗ್ಲೋಬಲ್ ಆನ್ಲೈನ್ ಆ್ಯಪನ್ನು ನೀವು ಡೌನ್ಲೋಡ್ ಮಾಡಿಕೊಂಡ ನಂತರ ನೀವು ನಿಮ್ಮ ಇಮೇಲ್ ID ಅಥವಾ ಮೊಬೈಲ್ ನಂಬರನ್ನು ಬಳಸಿ ರಿಜಿಸ್ಟರ್ ಆಗ್ಬೋದು. ನಂತರ ನೀವು ಅಲ್ಲಿ ಕರ್ನಾಟಕ ಸೆಟ್ ಪೇಪರ್ 1 ಅಂತ ಸರ್ಚ್ ಮಾಡಿದರೆ ನಮ್ಮೆಲ್ಲ ಥಿಯರಿ ಲೆಕ್ಚರ್ಸ್, MCQ ಲೆಕ್ಚರ್ಸ್, ಮಾಕ್ ಟೆಸ್ಟ್, ಸಾಲ್ವ್ಡ್ PYQs, ಪ್ರಾಕ್ಟೀಸ್ MCQ ಸೆಟ್, ನೋಟ್ಸ್ ಎಲ್ಲವೂ ಕೂಡ ನಿಮಗೆ ಒಂದೇ ಸ್ಥಳದಲ್ಲಿ ಲಭ್ಯವಿದೆ. ಸೊ ಅಥವಾ ನೀವು ಈ ನಂಬರ್ಸ್ಗೆ ಕಾಂಟ್ಯಾಕ್ಟ್ ಮಾಡೋದ್ರ ಮೂಲಕನೂ ನೀವು ಜಾಯ್ನ್ ಆಗ್ಬೋದು. ಸೊ ಅದೇ ರೀತಿ ನೀವು ಇನ್ನೂ ನಮ್ಮ ಟೆಲಿಗ್ರಾಮ್ ಗ್ರೂಪನ್ನು ಜಾಯ್ನ್ ಆಗಿಲ್ಲ ಅಂತಂದರೆ ಜಾಯ್ನ್ ಆಗ್ಬೋದು. ಏಕೆಂದರೆ ಈ